ನಮಸ್ಕಾರ ರೀ. ಇವತ್ತಿನ ದಿವಸ ಬೆಳಗಿನ ನಾಷ್ಟಕ್ಕೆ ಪುರಿ ಮಾಡಕತ್ತೀವಿ. ಪುರಿ ಜೊತೆಗೆ ಬೆಟಗೇರಿ ಚಟ್ನಿ ಮಾಡೋದನ್ನು ತೋರಿಸ್ತೀನಿ. ಪುಟಾಣಿ ನೋಡ್ರಿ, ಒಂದು ಮುಕ್ಕಾಲು ಬಟ್ಲ ಪುಟಾಣಿ ತೊಗೊಂಡೇನಿ. ಅದಕ್ಕೆಲ್ಲ ರೆಡಿ ಮಾಡ್ಕೊಂಡೇನಿ. ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಎಲ್ಲನೂ ಸರಿ ಮಾಡಿಟ್ಕೊಂಡೇನಿ. ಇವಾಗ ಈ ಪುಟಾಣಿನ ನೈಸ್ ಪೇಸ್ಟ್ ಪೌಡ್ರ್ ಮಾಡಬೇಕು. ಇದನ್ನು ಪೌಡ್ರ್ ಮಾಡ್ಕೊಂಬರ್ಬೇಕು. ಪೌಡ್ರ್ ಮಾಡಿಂದ ಜರಡಿ ಹಿಡಿಬೇಕು. ಒಂದು ಸಣ್ಣ ಹಳಕ್ಕಿದ್ರೂ ಅದು ಚೆನ್ನಾಗಿ ಅನ್ಸಂಗಿಲ್ಲ ತಿನ್ನೋವಾಗ. ಅದಕ್ಕೋಸ್ಕರ ಪುಟಾಣಿನ ಪೌಡ್ರ್ ಮಾಡಿ ಇದನ್ನು ಜರಡಿ ಹಿಡಿದು ಬಿಡೋಣ. ಮೇನ್ ಬಂದಂಥ ಸಣ್ಣ ಸಣ್ಣ ಹಳಕ್ಕಿದ್ರೆ ಅದನ್ನ ತೆಗೆದುಬಿಡೋಣ. ಇದು ಗದಗ ಹತ್ತಿರ ಬೆಟಗೇರಿ ಅಂತ ಊರೈತಿ ಚಿಕ್ಕದು. ಅಲ್ಲಿ ಸಣ್ಣ ಸಣ್ಣ ಹೋಟೆಲ್ನಾಗ ಮಾಡುವಂತಹ ಒಂದು ಚಟ್ನಿ ಫೇಮಸ್ ಆಗೈತೆ ನೋಡ್ರಿ. ಇದು ಗದಗ ಬೆಟಗೇರಿ ಚಟ್ನಿ ಅಂತಲೇ ಫೇಮಸ್ ಆಗೈತಿ. ಇವತ್ತಿಗೂ ಅಲ್ಲಿ ಪುರಿ ಜೊತೆಗೆ ಈ ಒಂದು ಚಟ್ನಿನ ಕೊಡ್ತಾರೆ. ಭಾಳ ಅಂದ್ರೆ ಭಾಳ ಟೇಸ್ಟ್ ಇರ್ತೈತಿ. ಯಾರಿಗೆ ಗೊತ್ತೈತಿ ಪರವಾಗಿಲ್ಲ, ಗೊತ್ತಿಲ್ಲ ಹೊಸಬ್ರು ಯಾರಾದರೂ ಈ ಚಟ್ನಿ ಬಗ್ಗೆ ತಿಳ್ಕೊಳಕತ್ತಿದ್ರೆ ಒಂದು ಸಲ ಟ್ರೈ ಮಾಡಿರಿ. ಸೂಪರಾಗಿರ್ತದೆ ಪುರಿ ಜೊತೆಗೆ. ಇವಾಗ ಜರಡಿ ಹಿಡಿದು ಅದ್ರಾಗ ಬಂದದ್ದಂಥ ಮೇಲೆ ಹಳಕ್ಕೆ ತೆಗೆದು ಬಿಡೋಣ. ಈ ಪೌಡ್ರನ್ನ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಒಂದು ಅರ್ಧ ಸ್ಪೂನ್ ಸಕ್ಕರೆ ಹಾಕೋಣ. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ. ಒಂದು ಅರ್ಧ ಸ್ಪೂನು ಸಕ್ಕರೆ ಹಾಕೋಣ. ಹಾಕಲೇಬೇಕು ಸಕ್ಕರೆ, ಯಾಕಂದ್ರೆ ಲಿಂಬೆ ರಸ ಹಾಕ್ತೀನಿ ಮುಂದೆ. ಅದಕ್ಕೋಸ್ಕರ ಹುಳಿ ಸಿಹಿ ಸಮನಾಗಿರಬೇಕು. ಇದನ್ನು ಸೈಡ್ಗೆ ಇಡೋಣ. ಇವಾಗ ಇದಕ್ಕೊಂದು ಒಗ್ಗರಣೆ ಮಾಡೋಣ. 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಹಾಕೋಣ. ಸಾಸಿವೆ ಚಟಪಟ ಅನ್ನಲಿ. ಒಂದು ಕಡ್ಡಿ ಕರಿಬೇವು, 2 ಹಸಿ ಮೆಣಸಿನ್ಕಾಯಿ ಸಣ್ಣಕ್ಕೆ ಹೆಚ್ಚಿದ್ವು. ಈ ಹಸಿ ಮೆಣಸಿನ್ಕಾಯಿ ಇದ್ರಾಗ ಹಸಿ ಸ್ಮೆಲ್ ಹೋಗಿ ಚೆಂದಾಗಿ ಇವು ಬಾಡಬೇಕು, ಅಂದ್ರನ ಟೇಸ್ಟ್ ಬರೋದು. ಚೆಂದಾಗಿ ಇವನ್ನ ಬೇಯಿಸೋಣ. ಆನಂತರ ಒಂದು ದೊಡ್ಡ ಗಡ್ಡಿ ಈರುಳ್ಳಿ ಸಣ್ಣಕ್ಕೆ ಹೆಚ್ಚಾಕೋಣ. ಇದನ್ನು ಕೂಡ ಹಸಿ ಸ್ಮೆಲ್ ಹೋಗಿ ಚೆಂದಾಗಿ ಬಾಡಿಸ್ಕೋಬೇಕು. ಯಾರಿಗೆಲ್ಲ ಬೆಟಗೇರಿ ಚಟ್ನಿ ಗೊತ್ತೈತಿ ಕಮೆಂಟ್ನಾಗ ತಿಳಿಸ್ರಿ. ಯಾರಿಗೆ ಗೊತ್ತಿಲ್ಲ ಒಂದು ಸಲ ಟ್ರೈ ಮಾಡಿರಿ, ಸೂಪರಾಗಿರ್ತೈತಿ. ಪೂರಿ ಜೊತೆಗೆ ಸ್ಪೆಷಲಾಗಿ ಪೂರಿಗೇ ಇದು ಒಳ್ಳೆ ಕಾಂಬಿನೇಷನ್. ಅರಿಶಿಣ ಪುಡಿ ಹಾಕೋಣ ಸ್ವಲ್ಪ. ರೆಡಿ ಆಯ್ತು. ಇದು ಆರಲಿ. ಇದು ಆರಾಕ್ಬಿಟ್ಟಿಲ್ಲೇ ಸಕ್ಕರೆ ಉಪ್ಪು ಹಾಕಿದ್ವಲ್ಲ ಈ ಪುಟಾಣಿ ಹಿಟ್ಟಿನಾಗೆ ಸ್ವಲ್ಪ ನೀರು ಹಾಕಿ ಕಲಿಸೋಣ. ಅತಿ ನೀರು ಇರಬಾರ್ದು, ಅತಿ ಗಟ್ಟಿ ಇರಬಾರ್ದು, ಮೀಡಿಯಮ್ ಆಗಿರ್ಬೇಕು. ಕಲಸೋಣ. ಈ ಬೆಟಗೇರಿ ಚಟ್ನಿ ಜೊತೆಗೆ ಪೂರಿ ಜೊತೆಗೆ ನಾನು ಕಡ್ಲಿ ವಟಾಣಿ ಎರಡೂ ಸ್ವಲ್ಪ ಹಾಕಿ ಗ್ರೇವಿ ಮಾಡೀನಿ. ಈಗ ನೋಡಿರಿ ಲಿಂಬೆಹಣ್ಣು, ಒಂದು ಚಿಕ್ಕ ಲಿಂಬೆಹಣ್ಣು 2 ಪೀಸೂ ಹಿಂಡಿ ಬಿಡ್ತಾನೆ ಇದ್ರಾಗ ರಸ. ಇದನ್ನು ಚೆಂದ ಕಲಸೋಣ. ಆನಂತರ ಈಗೇನು ಒಗ್ಗರಣೆ ಮಾಡಿಟ್ಕೊಂಡೇವಿ ಆರೈತದ, ಇದಕ್ಕೆ ಹಾಕಿಬಿಡೋಣ. ಹಾಕಿ ಕಲಿಸ್ಬಿಟ್ರೆ ರೆಡಿ ಆಯ್ತು ನೋಡ್ರಿ ನಮ್ಮ ಬೆಟಗೇರಿ ಚಟ್ನಿ. ಮೇಲೊಂದು ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ರೆ ರೆಡಿ ಆಗಿಬಿಡ್ತು. ಯಾರೆಲ್ಲ ವಿಡಿಯೋ ನೋಡತ್ತೀರಿ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ. ಹೊಸಬ್ರು ಯಾರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ನೋಡಿರಿ ಫೈನಲಾಗಿ ಕೊತ್ತಂಬರಿ ಹಾಕಿದ್ರೆ ರೆಡಿ ಆಯಿತು. ಸೂಪರ್ ಆದಂಥ ಟೇಸ್ಟಿ ಆದಂಥ ಬೆಟಗೇರಿ ಚಟ್ನಿ, ಗದಗ ಬೆಟಗೇರಿ ಚಟ್ನಿ ರೆಡಿ ಆಯಿತು. ಇವಾಗ ಪೂರಿಗೆ ರೆಡಿ ಮಾಡಿಟ್ಕೊಂಡೀನಿ. 1-2 ಪೂರಿ ಕರೆದು ಪ್ಲೇಟಿಗೆ ಸರ್ವ್ ಮಾಡಿ ನಿಮ್ಗೆ ತೋರಿಸ್ತೇನೆ. ಇವತ್ತಿನ ಬೆಳಗಿನ ನಾಷ್ಟ ನಮ್ಮದು ಪೂರಿ ಕಡ್ಲಿ ಕಾಳು ಗ್ರೇವಿ ಬೆಟಗೇರಿ ಚಟ್ನಿ. ಇವಾಗ ನೋಡಿರಿ ಪೂರಿ ಎಷ್ಟು ಚೆಂದ ಉಬ್ಬಿ ಬರ್ತಾವೆ. ಎಣ್ಣೆ ಕಾದಿರಬೇಕು. ಈ ಥರ ಹಾಕಿದ ತಕ್ಷಣ ಅದು
ಉಬ್ಬಿ ಬರ್ತೈತಿ. ಮತ್ತು ಕಲರ್ ಕೆಂಪಾಗಬೇಕು. ಈ ಥರ ಕೆಂಪಾದಾಗನ ರುಚಿ ಜಾಸ್ತಿ. 2 ಪೂರಿ ಕರೆದು ಪ್ಲೇಟಿಗೆ ಸರ್ವ್ ಮಾಡಿ ನಿಮಗೆ ತೋರಿಸೀನಿ. ಪೂರಿ ಅಂದರೆ ಎಲ್ಲರಿಗೂ ಇಷ್ಟ. ಅದ್ರ ಜೊತೆಗೆ ಇದೊಂದು ಚಟ್ನಿ ಟ್ರೈ ಮಾಡಿರಿ. ಹೆಂಗಿತ್ತು ರುಚಿ, ಹೆಂಗೆ ಬಂತು ಅಂತ ಕೂಡ ಕಮೆಂಟ್ನಾಗ ತಿಳಿಸ್ರಿ, ಮಾಡಿ ತಿಂದ ನಂತರ. ಇನ್ನೊಂದು ಹಾಕ್ತೀನಿ ನೋಡಿರಿ. ಎಲ್ಲವೂ ಉಬ್ಬಿ ಬರ್ತಾವೆ ಪೂರಿ. ಪೂರಿ ಉಬ್ಬಿ ಬರಲು, ಎಲ್ಲ ಪೂರಿ ಉಬ್ಬಿ ಬರೋಕೆ ಹಿಟ್ಟು ಹೆಂಗೆ ಕಲಿಸ್ಬೇಕು, ಏನು ಮಾಡ್ಬೇಕನ್ನೋ ಡಿಟೇಲ್ ವಿಡಿಯೋ ಬೇಕಂದ್ರೆ ಕಮೆಂಟ್ನಾಗ ತಿಳಿಸ್ರಿ. ಪೂರಿ ರೆಸಿಪಿ ಹಾಕ್ತಾನಂತ. ಎಷ್ಟು ಚೆನ್ನಾಗಿ ಬರಕತ್ತಾವ ನೋಡ್ರಿ. ಅಷ್ಟ ರುಚಿಕಟ್ಟಾದಂಥ ಒಂದು ಪೂರಿ ನಾಷ್ಟ ಇವತ್ತು. ಇಲ್ಲಿ ವಿಡಿಯೋ ಮುಗಿಸ್ತೀನಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತಾನೆ. ನಮಸ್ಕಾರ.